ಫ್ರೆಂಡ್ಸ್, ನಾನು ಬಿ ಕೆ ಎಫ್ ಕ್ಲಾಸಸ್ಸಿಂದ ಬಾಹುಲಿ ಸರ್ ಮಾತಾಡೋದು. ಈಗಾಗಲೇ 21 ಫೆಬ್ರವರಿ 2025 ಫಸ್ಟ್ ಶಿಫ್ಟನ್ನು ನಾವು ನೋಡಿದ್ದೀವಿ ಲಾಸ್ಟ್ ಕ್ಲಾಸಲ್ಲಿ. ಅದೇ ರೀತಿ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ಸೆಕೆಂಡ್ ಶಿಫ್ಟು 21ನೇ ತಾರೀಕು ಯಾವ ರೀತಿ ಕ್ವಶನ್ಸ್ ಅದಾವೆ ಅಂತೇಳಿ ನೋಡ್ತಾ ಹೋಗೋಣ. ಯಾಕಂತಂದ್ರೆ ಸೆಕೆಂಡ್ ಶಿಫ್ಟು ಅದೇ ರೀತಿ ಥರ್ಡ್ ಶಿಫ್ಟಲ್ಲಿ ಒಂದು ಸ್ವಲ್ಪ ವೆರೈಟಿ ಕ್ವಶನ್ಸ್ ಅದಾವೆ. ಲಾಸ್ಟಿಗೆ ಬಂದಾಗ ಒಂದು ಸ್ವಲ್ಪ ಎಂಡ್ವರೆಗೂ ನೋಡಿರಿ, ಯಾಕಂತಂದ್ರೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ ಲಾಸ್ಟ್. ಓಕೆ, ಡನ್. ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಡನ್. ಫಸ್ಟ್ ಕ್ವಶನನ್ನು ನೋಡಿರಿ, ಫೈಂಡ್ ದ ಫೋರ್ತ್ ಪ್ರಪೋರ್ಷನ್ 4, 6, 5 ಅಂತ ಹೇಳ್ಯಾರ. ಓಕೆ, ಫೋರ್ತ್ ಪ್ರಪೋರ್ಷನ್ ಅಂತಂದಾಗ ಏನು ಮಾಡ್ತೀವಿ, 6 × 5 ಡಿವೈಡೆಡ್ ಬೈ 4 ಮಾಡ್ತೀವಿ. ಓಕೆ, ಅಂದಾಗ ಎಷ್ಟಾಯಿತು, 6 × 5 30 ಡಿವೈಡೆಡ್ ಬೈ 4 ಅಂತಂದ್ರೆ 4 × 7 28, 4 × 5 20 ಅಂದ್ರೆ 7.5 ಇಸ್ ದಿ ಆನ್ಸರ್. ಓಕೆ, ಡನ್. ನೆಕ್ಸ್ಟ್ ನೋಡಿರಿ, ಸಿಂಪ್ಲಿಫಿಕೇಷನ್ ಅದಾವ. ಇಲ್ಲಿ ನೋಡಿರಿ, 6 - 5 ಅಂತ 1 ಆಗುತ್ತೆ. ಆಮೇಲೆ 7 2 14, ಈ 14 14 0 ಆಯಿತು. 0 ಇಂಟು ಎನಿಥಿಂಗ್ ಇದೆಲ್ಲ 0 ಆಯಿತು. ಓಕೆ, ನಾನು ಓದೋದೆಷ್ಟು, 22 - 7 14 ಅಂತಂದ್ರೆ ನಮಗೆ ಆನ್ಸರ್ ಬರೋದು 8. ಓಕೆ, ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿರಿ, 4 1 4 2 ಅಂದರೆ 16 + 2 - 9 ಅಂದ್ರೆ 16 18 18 9 ಹೋದ್ರೆ 9 ನಮ್ಮದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. 4ನೇ ಪ್ರಶ್ನೆಯನ್ನು ನೋಡಿರಿ, ತ್ರಿಕೋನದ ವಿಸ್ತೀರ್ಣ ಸ್ಥಿರವಾಗಿರುತ್ತದೆ. ತ್ರಿಕೋನದ ಬುಡವು ಅಂದರೆ ಪಾದ 20% ಕಡಿಮೆ ಆದರೆ ಅದರ ಲಂಬದ ಎತ್ತರದಲ್ಲಿನ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಹೇಳ್ಯಾರ. ನೋಡಿರಿ, ಬ್ರೆಡ್ತ್ ಅಥವಾ ಬೇಸ್ ಪಾದ ಮತ್ತು ಹೈಟ್ದು ಎರಡು ಕೊಟ್ಟಾರ. ಓಕೆ, ಎಷ್ಟು ಪರ್ಸೆಂಟೇಜ್ ಅಂದಾರಿ, 20% ಅಂತಂದ್ರೆ 1/5 ಅಂತಂದ್ರೆ, ಹೌದಾ? ಅಂದ್ರೆ ಇದು 5 ಇತ್ತಂದ್ರೆ ಇದು 4 ಅಂತ, ಆಮೇಲೆ ಇದು 4 ಇತ್ತಂದ್ರೆ ಇದು 5 ಅಂದ್ರೆ ಡಿಫ್ರೆನ್ಸ್ ಎಷ್ಟಾಯ್ತು ರೀ, 1 ಆಯಿತು. ಎಷ್ಟಕ್ಕೆ, 5ಕ್ಕೆ 1 ಅಂದ್ರೆ 100ಕ್ಕೆ ಎಷ್ಟು ರೀ, 5 1 5 2 10 5 5 25 ಅಂದರೆ 25%. ಗೊತ್ತಾಯ್ತಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಎಂಡ್ವರೆಗೂ ನೋಡಿರಿ, ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವೆ. ಡನ್. ನೆಕ್ಸ್ಟು 5th ಕ್ವಶನ್, ಒಂದು ಜಿಲ್ಲೆಯ ಜನಸಂಖ್ಯೆ 3,83,000, ಅದರಲ್ಲಿ 2,21,000 ಪುರುಷರು, 58% ಜನಸಂಖ್ಯೆ ಸಾಕ್ಷರಸ್ಥರು, 58% ಪುರುಷರು ಸಾಕ್ಷರಸ್ಥರು, ಮಹಿಳೆಯರು ಎಷ್ಟು ಅಂತಂದಾರೆ. ಈ ಪರ್ಸೆಂಟೇಜ್ ಎರಡು ಸೇಮ್ ಆದಾಗ ನಮ್ಮ ಆನ್ಸರ್ ಕೂಡ ಅದೇ ಆಗಿರುತ್ತೆ ಅಂತ ಹೇಳಿ ನಾನು ಲಾಸ್ಟ್ ಭಾಳಷ್ಟು ಕ್ವಶನ್ ಡಿಫ್ರೆಂಟ್ ಇದ್ದಾಗ ಬೇರೆ ಥರ ಯಾವ ರೀತಿ ಮಾಡ್ಬೇಕಂದ್ರೆ ಅದು ಹೇಳಿ. ಡನ್. ಓಕೆ, 6ನೇ ಪ್ರಶ್ನೆಯ ನೋಡಿರಿ, 400 ಸೀತಾಫಲಗಳನ್ನು 100ಕ್ಕೆ 1200ರಂತೆ ಖರೀದಿಸಿ 900 ರೂಪಾಯಿ ಲಾಭದಲ್ಲಿ ಮಾರಾಟ ಮಾಡಿದರೆ ಪ್ರತಿ ಡಜನ್ಗೆ ಎಷ್ಟು? ಓಕೆ, ನೋಡಿರಿ, ಫಸ್ಟಿಗೆ 100ಕ್ಕೆ ಎಷ್ಟಂತ, 1200 ರೂಪಾಯಿ ಅಂತ. ಅದೇ ರೀತಿ ಟೋಟಲ್ ನಮ್ಮ 400 ಅದಾವ ಅಂದ್ರೆ 400 ಎಷ್ಟಾಯಿತು, 4800. ಇದಕ್ಕೆ ಲಾಭ ಎಷ್ಟು ಬಂದೈತಿ, 900 ರೂಪಾಯಿ ಬಂದೈತಿ. ಅಂದ್ರೆ ಟೋಟಲ್ ಅವ್ರು ಕೊಟ್ಟದ್ದು ಎಷ್ಟಾಯಿತು, 5700 ಆಯಿತು. ಅಂದ್ರೆ 400 ಹಣ್ಣಿಗೆ 5700 ಆದ್ರೆ ಒಂದು ಡಜನ್ಗೆ ಎಷ್ಟು, 12ಕ್ಕೆ ಎಷ್ಟು? ಓಕೆ, ಸಿಂಪ್ಲಿಫೈ ಮಾಡಿರಿ. ಈ 2 0 ಈ 2 0 4 1 4 3 57 × 3 ಅಂತಂದ್ರೆ 171 ರೂಪೀಸ್. ಒಂದು ಡಜನ್ಗೆ ಎಷ್ಟು, 171 ರೂಪಾಯಿಗಳು. ಓಕೆ, ಡನ್. 7ನೇ ಪ್ರಶ್ನೆ, ರಾಕೇಶ್, ಶಿವಮ್ ಮತ್ತು ರೂಪೇಶ್ ಅವರ ಸರಾಸರಿ 46 ಐತಿ. ಅಂದ್ರೆ 46 × 3 ಜನ. ಅದೇ ರೀತಿ ನೆಕ್ಸ್ಟ್ ನೋಡಿರಿ, ರಾಕೇಶ್ ಶಿವಮ್, ಆಮೇಲೆ ಶಿವಮ್ ರೂಪೇಶ್ ಅದ. ಶಿವಮ್ 2 ಸಲ ಆಯ್ತು ಅಂದ್ರೆ ನಮಗೆ ಕೇಳುವಂಥ ಕ್ವಶನ್ ಅವ್ರದ್ದೇ ಇರುತ್ತೆ. ಇಬ್ಬರಿಬ್ಬರು ಅದಾರ ಅಂದ್ರೆ ಇವರಿಬ್ಬರದ್ದು ಎಷ್ಟೆಷ್ಟು, ಇದು 40 ಇದು 48 ಕೂಡಿಸ್ರಿ, ಎಷ್ಟಾಯಿತು, 88 ಇಂಟು ಅಲ್ಲಿಬ್ಬರು ಎವರೇಜ್. ಓಕೆ, ಇಲ್ಲಿ 4 ಜನದ ಆಯ್ತು, ಇಂಟು ಮಾಡಿರಿ, 88 × 2 ಅಂತಂದ್ರೆ 176 ಮೈನಸ್ 138 ಅಂದರೆ
38 ನಮ್ಮದು ಯಾರು ಶಿವಮ್ ಅವರ ವಯಸ್ಸಾಗುತ್ತೆ. ಓಕೆ, ಡನ್. 8ನೇ ಪ್ರಶ್ನೆ. 110 ಕಿಲೋಮೀಟರ್ ಮತ್ತು 390 ಮೀಟರ್ ಉದ್ದದ ಎರಡು ರೈಲುಗಳು ಅಂದರೆ ಆ ಉದ್ದಗಳನ್ನ ಕೂಡಿಸಿ ಎಷ್ಟಾಗುತ್ತೆ? 300, 400, 500 ಆಯಿತು. ಓಕೆ, ನೆಕ್ಸ್ಟು 120 ಕಿಲೋಮೀಟರ್ ಮತ್ತು 130 ಕಿಲೋಮೀಟರ್ ಒಂದೇ ದಿಕ್ಕಿನಲ್ಲಿ ಅಂತಂದಾಗ ನಾವು ವೇಗಗಳನ್ನು ಏನು ಮಾಡ್ತೀವಿ? ಒಂದೇ ದಿಕ್ಕಿನಲ್ಲಿ ಅಂದಾಗ ಮೈನಸ್ ಮಾಡ್ತೀವಿ. 130 ಮೈನಸ್ 120 ಅಂದ್ರೆ 10 ಉಳಿತು ಇಂಟು 5/18 ಇಂಟು ಟೈಮ್. ಅವರು ಕೇಳಿದ್ದು ತೆಗೆದುಕೊಳ್ಳುವ ಸಮಯವನ್ನು ಕೇಳೋದಷ್ಟೇ. ಓಕೆ, 2 9 2 5 ಹೌದಾ? ಓಕೆ, ಏನೇನು ಓದತ್ತಲ್ಲ ಈ ಕಡೆ ಶಿಫ್ಟ್ ಮಾಡ್ಕೊಂಬಿಟ್ರೆ T = 500 ಇಂಟು 9 ಡಿವೈಡೆಡ್ ಬೈ 5 ಇಂಟು 5. 5 1 2 0, ಆಮೇಲೆ 5 1 5 20. ಹೌದಾ? 2 9 ಎಷ್ಟಾಯ್ತು ರೀ? 18 1 0. 180 ಆಯ್ತಾ? 180 ಸೆಕೆಂಡ್ಗಳಿದು. ಅವ್ರು ಕೇಳಿದ್ದೇನು? ನಿಮಿಷಗಳಲ್ಲಿ. ನೋಡಿರಿ, ನಿಮಿಷಗಳಲ್ಲಿ ಅಂದ್ರೆ 180 ಡಿವೈಡೆಡ್ ಬೈ ಇದು ಸೆಕೆಂಡ್ ಬರುವಂಥ ಡಿವೈಡೆಡ್ ಬೈ 60 ಮಾಡಿರಿ. 6 1 6 3 ಅಂದ್ರೆ 3 ನಿಮಿಷಗಳು. ಡನ್. ಕೊಟ್ಟಂತಹ ಪ್ರಶ್ನೆಯಲ್ಲಿ ಏನು ಕೇಳ್ತಾರೆ ಅಂದರೆ ಡೈರೆಕ್ಟಾಗಿ ಎಂಡ್ವರೆಗೂ ಓದಬೇಕು. ಡನ್. ಓಕೆ, ನೆಕ್ಸ್ಟ್. ಎಕ್ಸ್ ಎಂಬುದು 31, 61, 91ರಿಂದ ಭಾಗಿಸಿದಾಗ ಅದೇ ಶೇಷವನ್ನು ಬಿಡುವಂತಹ ಅತ್ಯಂತ ದೊಡ್ಡ ಸಂಖ್ಯೆ ಆಗಿದೆ. ಹಾಗಾದರೆ ಎಕ್ಸ್ ಮತ್ತು 48ರ ಲಸಾಅ ಎಷ್ಟು? ಈ ಫಾರ್ ಎಕ್ಸಾಂಪಲ್ 31, 61, 41, 91 ಐತಿ. ಓಕೆ, ಈಗ ಇವುಗಳದೊಂದು ಡಿವಿಸಿಬಲ್ ಅಂತಂದಾಗ ನಿಯರೆಸ್ಟ್ ವ್ಯಾಲ್ಯೂ ಅಂತಂದಾಗ ನನಗೆ ಒಂದು ಎಕ್ಸ್ಟ್ರಾ ಐತಿದ್ರಾಗ ಅಷ್ಟೆ. ಒಂದು ತೆಗೆದು ಬಿಡ್ರಿ, 30, 60, 90 ಅಂದ್ರೆ ಈ ಮೂರು ಸಂಖ್ಯೆ 30ರಿಂದ ಭಾಗ ಹೋಗುತ್ತೆ. ಹೌದಾ? ಸಿಕ್ತು ನನಗೆ 30. ಇನ್ನೊಂದು ಸಂಖ್ಯೆ ಯಾವ್ದು ಹೇಳ್ಯಾರ? 48. ಈ ಎರಡರದು ಲಸಾಅ ಏನು ಬಂತ್ರಿ? ಇವೆರಡರದು LCM ಎಷ್ಟು ಬರ್ತೈತಿ? 240. ನಮ್ಮದು ಫೈನಲ್ ಆನ್ಸರ್ ಆಪ್ಷನ್ ನಂಬರ್ ಬಿ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ನೆನಪಿಟ್ಟುಕೋರಿ. ಅದಕ್ಕೆ ಲಾಸ್ಟ್ ಎಕ್ಸಾಮ್ ಬಂದಂಗೆ ಲಾಸ್ಟ್ ಶಿಫ್ಟ್ಗಳನ್ನು ಸ್ಕಿಪ್ ಮಾಡ್ತೀವಿ, ಆದರೆ ಅವುಗಳಲ್ಲಿ ಇರೋದು ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಡನ್. ನೆಕ್ಸ್ಟ್. ಎಸ್, ಇದು ಕೂಡ ನೋಡಿ, ಕ್ರಮವಾಗಿ 35, 40, 25 ವಿದ್ಯಾರ್ಥಿಗಳನ್ನು ಹೊಂದಿರುವ 10ನೇ ತರಗತಿಯ 3 ವಿಭಾಗಗಳ ಸರಾಸರಿ ಅಂಕಗಳು 90, 88 ಮತ್ತು 80 ಆಗಿದ್ದರೆ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ಅಂತ ಕೇಳೋಣ. ಎಲ್ಲ ವಿದ್ಯಾರ್ಥಿಗಳ ಸರಾಸರಿ. ಓಕೆ, ಈಗ ಶಾರ್ಟ್ಕಟ್ಟಾಗಿ ಮಾಡ್ತಾ ಹೋಗೋಣ. ನೋಡಿರಿ, ಇದನ್ನು 5ರಲ್ಲಿ 3 ಭಾಗಿಸ್ರಿ. 5 ಎಷ್ಟರಲ್ಲಿ? 5 7. ಹೌದಾ? 5 7, ಆಮೇಲೆ 5 8 40, ಆಮೇಲೆ 5 5 3 ಬಂದು 4. ಇವು ಮೂರರದ್ದು ಎಷ್ಟು ಅದಾವ? ಸರಾಸರಿಗಳು ಬರ್ಕೋರಿ. 90 ಅದ ರೀ, ಆಮೇಲೆ 88, ಆಮೇಲೆ 80. ಹೌದಾ? ಈಗ ಇವು ಮೂರರದು ನಿಯರೆಸ್ಟ್ ಅಂದ್ರೆ ಒಂದು ಎವರೇಜ್ ತೊಗೋತೀನಿ. ಎವರೇಜ್ ಅಂತಂದಾಗ ಒಂದು ಸಂಖ್ಯೆ ಎವರೇಜ್ ಅಂತಂದಾಗ ನಾನು ಏನು ಮಾಡ್ತೀನಿ? 80 ಅನ್ನೋದೊಂದು ಎವರೇಜ್ ತೊಗೊತೀನಿ ಮೂರರ ನಡು. ಹೌದಾ? ಇದು 80ಕ್ಕೆ ಸಮೀಪದ ಅಂದ್ರೆ 0 ಆ್ಯಡ್ ಮಾಡ್ಯಾರ. ಇದಕ್ಕೆ ಎಷ್ಟು ಮಾಡ್ಯಾರ? +8 ಮಾಡ್ಯಾರ. ಹೌದಾ? ಇದಕ್ಕೆ ಎಷ್ಟು ಮಾಡ್ಯಾರ? +10 ಮಾಡ್ಯಾರ. ಹೌದಾ? ಎಕ್ಸ್ಟ್ರಾ ಏನೇನು ತೊಗೋದಾರ ಅಷ್ಟು ಮಲ್ಟಿಫಿಕೇಷನ್ ಮಾಡಿ. 7 × 10 ಅಂದ್ರೆ 70, ಆಮೇಲೆ 8 × 8 ಅಂದ್ರೆ 8 8 64. ಇದಂತೂ 0 ಅಂದಾಗ ಇದೆಷ್ಟಾಗುತ್ತೆ? 0 ಆಗುತ್ತೆ. ಹೌದಾ? ಹಾಂ, 64 ಅಂದ್ರೆ ಇದು 4, 12 ಅಂದ್ರೆ 13, 134. ಇದು ಎಕ್ಸ್ಟ್ರಾ ಬಂದದ್ದು. ನಮ್ಮದು ಎವರೇಜ್ ಎಷ್ಟು ತೊಗೊಂಡಿವಿ? 80 ಪ್ಲಸ್ 134 ಎಷ್ಟಕ್ಕೆ ಡಿವೈಡೆಡ್ ಬೈ? ನೋಡಿರಿ, 7 7 8 20 ಅಂದರೆ ಡಿವೈಡೆಡ್ ಬೈ 20 ಮಾಡಿರಿ. ಅಂದರೆ 80 ಪ್ಲಸ್ ಇದೆಷ್ಟು ಬಂತು? 6.7 ಅಂದರೆ 86.7. ಇದು ನಮ್ಮದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಈ ರೀತಿ ಶಾರ್ಟ್ಕಟ್ಟಾಗಿ ಮಾಡ್ಬೋದು. ಓಕೆ, ಡನ್.
ಈ ಮೂರರೊಳಗೆ 90, 88, 80 ಇವುಗಳಲ್ಲಿ ಯಾವುದಾದ್ರೂ ಒಂದು ಕಮ್ಮಿ ಸಂಖ್ಯೆಯನ್ನು ತೊಗೊಂಬಿಡ್ರಿ ರೌಂಡ್ ಫಿಗರ್ ಆಗಿ. ಓಕೆ, ಡನ್. 11ನೇ ಪ್ರಶ್ನೆ. 3 ವರ್ಷಗಳ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸವು 4% ಬಡ್ಡಿ ದರದಲ್ಲಿ 152 ಆದರೆ ಅಸಲು ಎಷ್ಟು? ಡಿಫ್ರೆನ್ಸ್. ಓಕೆ, ಡಿಫ್ರೆನ್ಸ್ ಈಕ್ವಲ್ ಟು P ಇಂಟು ಬ್ರಾಕೆಟ್ R ಡಿವೈಡೆಡ್ ಬೈ 100 ಟು ದ ಪವರ್ ಆಫ್ 2 ಇಂಟು 300 ಪ್ಲಸ್ R ಡಿವೈಡೆಡ್ ಬೈ 100. ಓಕೆ, R ಈಕ್ವಲ್ ಟು ಕೊಟ್ಟಾರ, ಆಮೇಲೆ ಡಿಫ್ರೆನ್ಸ್ ಕೊಟ್ಟಾರ. ಓಕೆ, ಎಷ್ಟೆಷ್ಟು ಅದ ರೀ? 152. P R ಈಕ್ವಲ್ ಟು 4 ಅಂದ್ರೆ 4 4 ಎಷ್ಟು? 16 ಡಿವೈಡೆಡ್ ಬೈ 100 ಸ್ಕ್ವೇರ್ ಮಾಡಿದಾಗ 10,000 ಆಯಿತು. ಆಮೇಲೆ ಇಂಟು 304 ಡಿವೈಡೆಡ್ ಬೈ 100. ಸಿಂಪ್ಲಿಫೈ ಮಾಡಿರಿ. ಎಷ್ಟರಲ್ಲೇ? 4ರಲ್ಲೇ. ಹೌದಾ? 4ರಲ್ಲೇ ಮಾಡ್ತಾರೆ, ಮತ್ತೇನು 16ರಲ್ಲೇನ ಮಾಡಿರಿ. ಓಕೆ, 16 1ಲೇ, 16 6ಲೇ, ಆಮೇಲೆ 16 2ಲೇ, 16 5ಲೇ. ಓಕೆ, ನೆಕ್ಸ್ಟ್ ಯಾವುದ್ರಲ್ಲೇ ಮಾಡ್ತೀರಿ? 304 ಅಂತ. ಹಾಂ, ಇದು ಈ ಕಡೆ ಬಂದು ಡಿವೈಡೆಡ್ ಆಗುತ್ತೆ. ಇದು 1ಲೇ, ಈ 304 2ರಲ್ಲೇ. ಆಯಿತಾ? ಓಕೆ, ಈಗೇನು ಉಳೀತು? 625 ಒಂದು. ಹೌದಾ? 625 ಒಂದು, ಆಮೇಲೆ ಇದು 625 ಒಂದು ಉಳಿತು. 625 ಅಂತಂದ್ರಾಗ ಈ ಕಡೆ ಬಂತಂದ್ರೆ ಡಿವೈಡೆಡ್ ಬೈ ಆಗುತ್ತೆ. ಹೌದಾ? 625 ಅಂದರೆ ಈ 2 ಒಂದು ಐತಲ್ಲ. ಓಕೆ, 625 ಇದು ಮೇಲ್ಗಡೆ ಅದ, ಈ ಕೆಳಗಡೆ ಅಂದರೆ ಅಸಲು P ಈಕ್ವಲ್ ಟು 625 ಡಿವೈಡೆಡ್ ಬೈ 2 ಅಂತಂದ್ರೆ ಇಲ್ಲಿ 100 ಒಂದು ಐದು ನೋಡ್ರಿ, 2 0 ಈಕ್ವಲ್ ಟು ಎಷ್ಟು ಬರುತ್ತೆ ರೀ? 6 3ಲೇ, 2 3ಲೇ, ಆಮೇಲೆ 2 1ಲೇ, 2 2ಲೇ, 2 5ಲೇ 10, 1 0 ಅಂದ್ರೆ 31,250. 31,250. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಡನ್. ಓಕೆ, 12ನೇದು. ಶಾನವರ ಬಳಿ 17 ರೂಪಾಯಿ ಅದಾವ. ಪಿಯೂಷ್ ಮತ್ತು ಮನೋಜವ್ರ ನಡುವೆ ಹಂಚಿಕೆ ಮಾಡ್ತಾರೆ 10% ಬಡ್ಡಿ ದರದೊಳಗೆ. ಆಮೇಲೆ ಶಾನವರಿಗೆ ಕೊಟ್ಟಂಥ ಹಣ ಎಷ್ಟು? 10% ಅಂತಂದಾಗ ನಾವು ಭಿನ್ನರಾಶಿ ಒಳಗೆ ಬರೆದಾಗ 1/10 ಆಯಿತು. ಅಂದ್ರೆ 10ಕ್ಕೆ 1 ಹೆಚ್ಚಾಗೈತೆ ಅಂದ್ರೆ 11 ಅದ. 10 ಮತ್ತು 11 ಅಂದರೆ ಎಷ್ಟಾಯಿತು? 21. 21 ಅಂದರೆ ಎಷ್ಟು? 16 17 ಅಂದ್ರೆ ಇದಕ್ಕೆ ಮಲ್ಟಿಫಿಕೇಷನ್ ಎಷ್ಟು ಮಾಡ್ಯಾರ? 77 ಮಾಡ್ಯಾರ. ಅವ್ರು ಕೇಳಿದ್ದು ಯಾರ್ದು? ಪಿಯೂಷ್ ಅಂದರೆ ಫಸ್ಟ್ ನಾವು 11 ಅಂದರೆ ಎಷ್ಟು? 77 ಮಾಡಿದರೆ 847 ರೂಪಾಯಿ ಅವ್ರಿಗೆ ಕೊಟ್ಟಂಥ ಹಣ. ನೆಕ್ಸ್ಟು 13ನೇದು. ಅಸಲು ಮೊತ್ತದ ಸರಳ ಬಡ್ಡಿ 8 ವರ್ಷಗಳ ಅವಧಿಗೆ ವಾರ್ಷಿಕ 4% ಬಡ್ಡಿ ದರದಲ್ಲಿ 168 ಆದರೆ ಅಸಲು ಎಷ್ಟು? ಓಕೆ, ಅಸಲು ಎಷ್ಟು ನೋಡಿ? 4% ಬಡ್ಡಿ ದರದಲ್ಲಿ 8 ವರ್ಷ ಅಂದರೆ 8 4 ಎಷ್ಟು? 32ಕ್ಕೆ 168 ಆಗೈತೆ ಅಂತ. ಹಂಗಾದ್ರೆ 100ಕ್ಕೆ ಎಷ್ಟು ಅಂತಂದಾಗ ಹೆಂಗೆ ಮಾಡ್ತೀರಿ? ಮಲ್ಟಿಫಿಕೇಷನ್ ಮಾಡಿರಿ, ಕ್ರಾಸ್ ಮಲ್ಟಿಫಿಕೇಷನ್. 168 ಇಂಟು 100 ಡಿವೈಡೆಡ್ ಬೈ 32. ಹೌದಾ? ಸಿಂಪ್ಲಿಫಿಕೇಷನ್ ಮಾಡಿ ನೀವು ಎಷ್ಟು ಬರುತ್ತೆ ರೀ? 525 ನಿಮ್ಮದು ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಅದು ನೋಡಿರಿ. 3 1ಲೇ, 3 3ಲೇ. ಓಕೆ, ಆಮೇಲೆ 2 ಐತಲ್ಲ, ಇಲ್ಲಿ ಎಷ್ಟು ಉಳಿತು? ಇನ್ನು 4, 19 ಮೈನಸ್ 5 4, 2 1ಲೇ, 2 2ಲೇ ಅಂದರೆ 3 2ಲೇ ಎಷ್ಟು? 6 ಬಂತು. ಹೌದಾ? 3 2ಲೇ 6. ಆಮೇಲೆ 26 ಇಂಟು 14 ಅಂದ್ರೆ 364. 6 4ಲೇ 24. ಲಾಸ್ಟ್ 4 ಇಲ್ಲದ ರೀ, ಇಲ್ಲ ಅದನ್ನು 2184. ಡನ್. ನೆಕ್ಸ್ಟ್, ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 221ಕ್ಕೆ ಮಾರಿದನು. ಶೇಕಡ 10.5ರಷ್ಟು ಲಾಭವಾಯಿತು. ವಸ್ತುವಿನ ಬೆಲೆ ಎಷ್ಟು? 10.5ರಷ್ಟು ಲಾಭ ಆಗೈತೆ ಅಂದ್ರೆ ನೋಡಿರಿ, ಫಸ್ಟಿಗೆ 100 ಅದ.
ಓಕೆ. ಇಲ್ಲ 110.5 ಐತೆ ಅಂತಂದ್ರೆ ಅವನಿಗೆ 221. ಅದು 100 ಅಂದರೆ ಎಷ್ಟು? ಕ್ರಾಸ್ ಮಲ್ಟಿಫಿಕೇಷನ್ ಮಾಡಬೇಕು. ಏನು? 221 ಇಂಟು 100 ಡಿವೈಡೆಡ್ ಬೈ 110.5. ಇದು ಸಿಂಪ್ಲಿಫಿಕೇಷನ್ ಮಾಡಬೇಕು. ನಿಮಗೆ 200 ಆನ್ಸರ್. ಆಪ್ಷನ್ ನಂಬರ್ ಸಿ. ನೋಡಿ, ಸಿಂಪ್ಲಿಫಿಕೇಷನ್ ಯಾಕೆ ಬಿಡತ್ತೀನಿ ಅಂದ್ರೆ ಇಲ್ಲಿವರೆಗೂ ನಾನೇ ಸಿಂಪ್ಲಿಫಿಕೇಷನ್ ಮಾಡ್ತಿದ್ದೆ. ಅವುಗಳ ಪ್ರಕಾರ ನೀವು ಸಿಂಪ್ಲಿಫಿಕೇಷನ್ ಮಾಡೋದು ಭಾಳಷ್ಟು ಇಂಪಾರ್ಟೆಂಟ್. ಹೌದಾ? ಸಿಂಪ್ಲಿಫಿಕೇಷನ್ ಯಾಕಂತಂದ್ರೆ ನಿಮಗೆ ಮೇನ್ ಎಲ್ಲ ನೀವು ಹಚ್ಕೊಂಡು ಬೆಳಗ್ಗೆ ಸಿಂಪ್ಲಿಫಿಕೇಷನ್ ಬರಲಿಲ್ಲ ಅಂದ್ರೆ ಏನು ಮಾಡ್ತಾರೆ ಎಕ್ಸಾಮ್ದಾಗ? ಅದಕ್ಕೋಸ್ಕರ ಕೆಲವೊಂದು ಪ್ರಾಬ್ಲಮ್ಸನ್ನು ಸಿಂಪ್ಲಿಫಿಕೇಷನ್ ಮಾಡಲಿಕ್ಕೆ ನಿಮಗೆ ಕೊಟ್ಟದ್ದು. ಡನ್? ಓಕೆ. 16ನೇದು, ಭಾರತ, ರಿಜ್ವಾನ್ ಮತ್ತು ಸಂಗೀತ ಕ್ರಮವಾಗಿ 40, 60, 80 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ಪ್ರತಿ 3ನೇ ದಿನ ರಿಜ್ವಾನ್ ಮತ್ತು ಸಂಗೀತ ಸಹಾಯ ಮಾಡಿದರೆ ಭಾರತ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ? ನೋಡಿ, ಒಂದು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಅದರ ಇದು. ಓಕೆ. ನೋಡಿ, ಯಾರ್ಯಾರ? ಭಾರತ, ಓಕೆ, ಪಿ, ಆಮೇಲೆ 6, ಆಮೇಲೆ ಎಸ್. ಓಕೆ. ಎಷ್ಟೆಷ್ಟು ದಿನ ಅದಾವೆ ನೋಡಿ. ಫಸ್ಟಿಗೆ 40, 60, ಆಮೇಲೆ 80. ಇವುಗಳ 3 ನಾನು LCM ಎಷ್ಟು ಬಂತು? 240 ಬಂತು. ಅಂದಾಗ ಎಫಿಸಿಯನ್ಸಿ ಎಷ್ಟು ಬಂತು? 6, 4, 3. ಫಸ್ಟಿಗೆ ಅವೇನು ಹೇಳ್ತಾನೆ? ಪ್ರತಿ 3ನೇ ದಿನ ಅಂದ್ರೆ ಪ್ರತಿ 3ನೇ ದಿನ ಅನ್ನೋಕ್ಕಿಂತ ಫಸ್ಟ್ ಪ್ರತಿ 2 ದಿನ ಇವನ ಮಾಡ್ತಾನೆ. ಯಾರು? ಭಾರತನ ಮಾಡ್ತಾನೆ. ಹೌದಾ? 1 ದಿನ, ಆಮೇಲೆ 2 ದಿನ. ಆದ್ರೆ 3ನೇ ದಿನ ಏನು ಮಾಡ್ತಾನೆ? ಅವ್ರ ಇಬ್ಬರದು ಸಹಾಯವನ್ನು ಪಡಿತಾನೆ. ಗೊತ್ತಾಯ್ತಿಲ್ಲ ರೀ? ಇದು 3 ದಿನ ಅದು ನಮಗೆ. 1ನೇ ದಿನ ಅವನ ಮಾಡ್ತಾನೆ, 2ನೇ ದಿನ ಅವನ ಮಾಡ್ತಾನೆ, 3ನೇ ದಿನ ಅಷ್ಟು ಅವರಿಬ್ಬರು ಸಹಾಯ ತೊಗೊಳ್ತಾನೆ. ಅಂದಾಗ ಇವರು ಎಷ್ಟೆಷ್ಟು ಅದಾವ್ರಿ? ಪಿ 6 ಐತಿ, ಇವಂದು 6 ಐತಿ, ಇವಂದು 6 + 5 + 3 ಟೋಟಲ್ ಎಷ್ಟಾಯಿತು? 6, ಇದು 12 ಆಯಿತು. ಹೌದಾ? ಇದು ಕೂಡಿಸ್ಲೇ 12 ಆದರೆ ಟೋಟಲ್ ಇದು 13 ಆಯಿತು. ಟೋಟಲ್ ಎಷ್ಟಾಯಿತು? 25. ಅಂದ್ರೆ 3 ದಿನದಾಗ ಕೆಲಸ ಮುಗಿತಾವೆ. 25. ಹೌದಾ? ನಮಗೆ 25 3ರಿಂದ ಮುಗಿದು ಅಂದ್ರೆ ಇದಕ್ಕೆ ನಿಯರೆಸ್ಟ್ ಅಂತಂದ್ರೆ 9ರಲ್ಲಿ ಮಾಡಿರಿ. ಅಂದ್ರೆ 225 ಕೆಲಸ ಮುಗಿದು ನಮ್ಗೆ ಎಷ್ಟು ದಿನದಾಗ? 8, 9 ಅಂತಂದ್ರೆ 9 ಮೂಲೆ ಎಷ್ಟು? 27 ದಿನದಾಗ 225 ಮುಗಿದವು. ಅಂದ್ರೆ ಈಗ ನೆಕ್ಸ್ಟ್ ಯಾರು ಮಾಡಬೇಕು? ಈ ಪಿಗಳ ಮಾಡಬೇಕಲ್ಲ. ಓಕೆ. ನೆಕ್ಸ್ಟ್ ನೋಡಿರಿ, 225 ಕೆಲಸ 27 ದಿನದಾಗ ಆಗೈತಂದ್ರೆ ನೆಕ್ಸ್ಟ್ ಪಿನ 2 ದಿನ ಮಾಡ್ಬೇಕಿಲ್ಲ. ಪಿ ಮತ್ತು ಪಿ 2 ದಿನ ಮಾಡ್ತಾನೆ. ಅಂದ್ರೆ 12 ಬೋದು ಅವನು. ಇಲ್ಲಿ ಕೂಡಿಸ್ರಿ ಎಷ್ಟಾಯಿತು? 237 ಆಯಿತು. ಅಂದ್ರೆ ಇಲ್ಲಿ ಪ್ಲಸ್ 2 ದಿನ ಮಾಡ್ಯಾರ. ಅವನು 2 ದಿನ ಅವನ ಮಾಡ್ತಾನೆ ಸ್ಟಾರ್ಟಿಂಗ್. ಅಂದ್ರೆ 29 ದಿನ ಆಯಿತು. ಅಂದ್ರೆ ಈಗ 29 ದಿನ ಆಯಿತು. ಉಳಿದಂತೂ ಮುಂದೆ ನೆಕ್ಸ್ಟ್ ನಾವು 29 ದಿನ ಅಂತೂ ಕಂಪಲ್ಸರಿ ಬಂತು. ಆಮೇಲೆ ನೆಕ್ಸ್ಟ್ ಎಷ್ಟು ದಿನ ಉಳಿದು? 240ರಾಗ 3 ದಿನ ಉಳಿದು. ನೆಕ್ಸ್ಟ್ ಯಾರು ಮಾಡಬೇಕು? 3 ಜನ ಸೇರೇ ಮಾಡಬೇಕು. ಅಂದರೆ ಡಿವೈಡೆಡ್ ಬೈ 13. 29 ಪೂರ್ಣ 3 13 29 ಪೂರ್ಣ 3 13. ಪೂರ್ಣಾಂಕ ನೋಡೋಕ್ಕಿಂತಲೂ 29 ಒಂದೇ ಕಡೆ ಇದ್ದರೆ ಅದೇ ಆನ್ಸರ್ ಆಗುತ್ತೆ. ಆದರೆ ಇಲ್ಲಿ 2 ಆನ್ಸರ್ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನೀವು ನೋಡಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಲಕ್ಷ ಕೊಟ್ಟು ಒಂದು ಸಲ ನೋಟ್ ಮಾಡ್ಕೊರಿ. ಡನ್? ಓಕೆ. ಒಬ್ಬ ವ್ಯಕ್ತಿಯು ಗಂಟೆಗೆ 30 ಕಿಲೋಮೀಟರ್ ವೇಗದಲ್ಲಿ 60 ಕಿಲೋಮೀಟರ್ ಓಡುತ್ತಾನೆ. ನಂತರ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ 30 ಕಿಲೋಮೀಟರ್ ಓಡುತ್ತಾನೆ ಮತ್ತು ಅಂತಿಮವಾಗಿ 30 ಕಿಲೋಮೀಟರ್ ವೇಗದಲ್ಲಿ 45 ಕಿಲೋಮೀಟರ್ ಓಡುತ್ತಾನೆ. ಸರಾಸರಿ ಎಷ್ಟು ಅಂತ ಕೇಳಿ. ಓಕೆ. ಸರಾಸರಿ ಎವರೇಜ್ ಸ್ಪೀಡ್ ಈಕ್ವಲ್ ಟು ಒಟ್ಟು ದೂರವನ್ನು ಫಸ್ಟಿಗೆ ನಾನು ಆ್ಯಡ್ ಮಾಡ್ತೇನೆ. 60 + 30 + 15. ಆಮೇಲೆ ನನಗೀಗ ಟೈಮ್ ಬೇಕಾಗಿತ್ತು ಅಂದ್ರೆ ಅವುಗಳ ವೇಗ ಆಮೇಲೆ ದೂರ ಡಿವೈಡೆಡ್ ಮಾಡ್ತೇನೆ. 60 ಡಿವೈಡೆಡ್ ಬೈ 30 + 30 ಡಿವೈಡೆಡ್ ಬೈ 60 + 45 ಡಿವೈಡೆಡ್ ಬೈ 20. 45 ಡಿವೈಡೆಡ್ ಎಷ್ಟು ಇರ್ತದೆ?
ಮೂರನೇ ವೇಗ ಎಷ್ಟು 45 ಕಿಲೋಮೀಟ್ರ್, ಇದು 90. ಓಕೆ, ನೆಕ್ಸ್ಟು ಈಗ 31 32 ಆಮೇಲೆ 31 32 ಆಮೇಲೆ 45 45 ಅಂದಾಗ ಇದು ಈ ಭಿನ್ನರಾಶಿದು 2 ಆಯಿತು, ಇವೆರಡು ಕೂಡಿ 1, ಹೌದಿಲ್ಲ. 1/2 1/2 ಹಾಫ್ ಅಂತಂದ್ರೆ 1 ಆಯ್ತಿಲ್ಲ ಇದು. ಇವೆರಡು 3 ಆಯಿತು. ಅಂದ್ರೆ ಟೋಟಲ್ ನಮ್ದು ಇದೆಷ್ಟಾಯಿತು 60 30 15 ಅಂತಂದ್ರೆ ಟೋಟಲಾಗಿ ಎಷ್ಟು ಬಂತು 60, ಇದು 45, ಎಷ್ಟಾಯಿತು ಟೋಟಲು 335, ಹೌದಿಲ್ಲ 135 ಆಗುತ್ತಾ. ಟೋಟಲ್ ಡಿಸ್ಟೆನ್ಸ್ ಎಷ್ಟೈತೆ ರೀ 60 30 40 ಅಂದ್ರೆ 135 ಡಿವೈಡೆಡ್ ಬೈ 2 + 1 ಅಂತಂದ್ರೆ 3. ಎಷ್ಟರಲ್ಲಿ 3 1 3 4 12 3 5 15 ಅಂದ್ರೆ 45 km/h ಇದು ಅವನ ಸರಾಸರಿ ಅಂತಂದ. ಓಕೆ, ನೆಕ್ಸ್ಟು ಇನ್ನೂ ಅದಾವ್ರಿ 3 ಕ್ವಶನ್ ವೆರಿ ಇಂಪಾರ್ಟೆಂಟ್ ಅದಾವ. ಸಿಲಿಂಡರ್ನ ಎತ್ತರ 16 ಸೆಂಟಿಮೀಟರ್, ತ್ರಿಜ್ಯ 14 ಸೆಂಟಿಮೀಟರ್, ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವಕ್ರ ಮೇಲ್ಮೈ ವಿಸ್ತೀರ್ಣ ಫಾರ್ಮುಲಾ ಏನದ ರೀ? ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ನಿಮ್ಗೆ ಮೇನ್ ಎಲ್ಲದಕ್ಕೂ ಫಾರ್ಮುಲಾ ಗೊತ್ತಿರಬೇಕು. ಏನು ರೀ? 2πrh. ಓಕೆ, 2πrh ಅಂದ್ರೆ 2 × 22/7 ಇಂಟು r = ಎಷ್ಟು ಅದ ರೀ 14. ಆಮೇಲೆ h ಅಂದ್ರೆ 16. ಡನ್ನ ಸಿಂಪ್ಲಿಫೈ ಮಾಡಿ. 7 1 7 2 14, 2 22 44, 44 2 88 × 16 ಅಂತಂದಾಗ 1408 cm². ಇದು ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. 19ನೇ ಪ್ರಶ್ನೆ ನೋಡಿ. ಒಂದು ಗಡಿಯಾರದ ನಿಗದಿತ ಬೆಲೆ 1200. ಇದನ್ನು ಕ್ರಮವಾಗಿ 5% ಮತ್ತು 8% ಅಷ್ಟು ಸತತ 2 ರಿಯಾಯಿತಿಗಳಲ್ಲಿ ಮಾರಾಟ ಮಾಡಿದಾಗ ಮಾರಾಟದ ಬೆಲೆ ಎಷ್ಟು? 1200 ರೂಪಾಯಿ ಅದ ರೀ. ಓಕೆ, ಈಗ 1200 ರೂಪಾಯಿ ಇದ್ದ 5% ರಿಯಾಯಿತಿ ಅಂತಂದ್ರೆ 95ಕ್ಕೆ ಮಾರ್ಯಾನ. ಎಷ್ಟಕ್ಕೆ ಮಾರ್ಯಾನ ರೀ? 95ಕ್ಕೆ ಮಾರ್ಯಾನ ಡಿವೈಡೆಡ್ ಬೈ 100. ನೆಕ್ಸ್ಟ್ 8% ಅದ. 8 ಅಂದ್ರೆ 92ಕ್ಕೆ ಮಾರ್ಯಾನ 100 ಆಯಿತು. ಇವೆರಡು 0 ಇವೆರಡು 0. ಈಗೇನು ಮಾಡಿರಿ, ಈ ಕೆಳಗಡೆ 100 ಹಾಗೆ ಇಟ್ಕೊಂಡು ಇವು 3 ಮಲ್ಟಿಫಿಕೇಷನ್ ಮಾಡಿರಿ. ಎಷ್ಟು ಬಂತು? ಓಕೆ, ನೋಡಿರಿ ಇಷ್ಟು ಬಂತ. ಡನ್. 1,04,880 ಡಿವೈಡೆಡ್ ಬೈ 100 ಅದಲ್ಲ, ಅದನ್ನು ಈಗ ಹಚ್ಚಿರಿ ಅಂತಂದಾಗ ನಮ್ಗೆ ಬಂದಂತಹ ಆನ್ಸರಲ್ಲಿ ಏನಾಗತ್ತೆ ರೀ, 2 ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ಟರೆ ಮುಗಿತು ನಮ್ಮದು. ಸುಮಾರು 100 ಯಾವಾಗಲೂ ಪಾಯಿಂಟ್ ಒಳಗೆ ಬರುವಂಥ ಚಾನ್ಸಸ್ ಇತ್ತಂದ್ರೆ ಆ 100 ಕೊಟ್ಟು ಡಿವೈಡೆಡ್ ಬೈ ಟಚ್ ಹಚ್ಚಾಗಿಲ್ಲ. ಓಕೆ, ಎಷ್ಟು ಬಂತು? 1048.8. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. 20ನೇ ಪ್ರಶ್ನೆ ನೋಡಿ, ಸ್ವಲ್ಪ ಡಿಫ್ರೆಂಟ್ ಅದ ಕ್ವಶನ್ ನೋಡಿರಿ. ಓಕೆ, 50 ಏನೇನದ ನೋಡಿರಿ, 50 55 50 55 23 ಮತ್ತು 22ರಿಂದ ಎಕ್ಸನ್ನು ಕಳೆಯುವಾಗ ಫಲಿತಾಂಶ ಸಂಖ್ಯೆಗಳು ಕ್ರಮದಲ್ಲಿ ಅನುಪಾತದಲ್ಲಿರುತ್ತವೆ. 3 7 ಮತ್ತು ಎಕ್ಸ್ಗಳ 4ನೇ ಅನುಪಾತ ಎಷ್ಟು? ವೆರಿ ಇಂಪಾರ್ಟೆಂಟ್ ನೋಡಿರಿ, ಯಾವ ರೀತಿ ನಾನು ಸೊಲ್ಯೂಷನನ್ನು ಮಾಡ್ತೀನಿ. ಓಕೆ, ಡನ್. ಫಸ್ಟಿಗೆ 4 ಸಂಖ್ಯೆಗಳನ್ನು ಬರ್ಕೊತೀನಿ. 55 50 23 22. ಫಸ್ಟಿಗೆ ಡಿಫ್ರೆನ್ಸ್ ಎಷ್ಟದ ರೀ? 5. ಆಮೇಲೆ ಇದ್ರದ್ದು 1 ಅಂದ್ರೆ 5:1 ನಮಗೆ ಈಗ ಸಿಕ್ಕತ್ತೆ. ಓಕೆ, ಅಂದ್ರೆ 5:1 ನನಗೆ ಈಗ ಅನುಪಾತ ಸಿಕ್ತು. ಈಗ ನನಗೆ 2 ವ್ಯಾಲ್ಯೂ. ನೆಕ್ಸ್ಟ್ ಏನು ಮಾಡ್ಬೇಕು ರೀ? ಈಗ ಈ 1ರಿಂದ ಈ ಬರುವಂತಹ ಫಸ್ಟ್ ಸಂಖ್ಯೆಗೆ ಮಲ್ಟಿಫಿಕೇಷನ್ ಮಾಡಿ. ಎಷ್ಟು ಬಂತು? 55. ಓಕೆ, ನೆಕ್ಸ್ಟ್ ಈ 5ರಿಂದ ಈ ಫಸ್ಟ್ ಸಂಖ್ಯೆಗೆ ಇಂಟು ಮಾಡಿ. 23 × 5 ಅಂತಂದ್ರೆ 115. ಓಕೆ, ಈಗ ಇಷ್ಟಾಯಿತು. ನೆಕ್ಸ್ಟ್ ನಾನು
ಟೇಕ್ ಡಿಫ್ರೆನ್ಸ್ ಬಿಟ್ವೀನ್ ಟೂ ರೇಷಿಯೋ ಅಂತಂದ್ರೆ ಎಷ್ಟದ 4 ಅದ ಡಿಫ್ರೆನ್ಸ್ ಅಂತಂದಾಗ ಈಗ ನನಗೆ ಮೂರನೇ ಇನ್ನೊಂದು ಬೇಕಾಗಿತ್ತು ನಂಬರ್ ನನಗೆ ಎಕ್ಸಲ್ಲಿ ಅವಾಗ ನಾನು ಎಕ್ಸ್ ಕಂಡು ಹಿಡಿಬೇಕಂತಂದಾಗ ಈಗ ಎಷ್ಟದ ರೀ 155ಕ್ಕೆ ಇನ್ನೊಂದು ಎಷ್ಟದ ರೀ 115 ಡಿವೈಡೆಡ್ ಬೈ ಡಿಫ್ರೆನ್ಸ್ ಎಷ್ಟದ 4 ಈಗ ನನಗೆ ಈಕ್ವಲ್ ಟು ಎಕ್ಸ್ ಇದ್ರಾಗ ಇದನ್ನು ತೆಗೆದ್ರೆ ಎಷ್ಟು ಬಂತು 60 ಬಂತು ಹೌದಾ 60 ಡಿವೈಡೆಡ್ ಬೈ 4 ಅಂತಂದ್ರೆ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು ನನಗೆ 15 ಬಂತು ಇದೇನು ಎಕ್ಸ್ ವ್ಯಾಲ್ಯೂ ನನಗೆ ಎಷ್ಟು ಬಂತು 15 ಬಂತು ಈಗ ನಾ ಎಕ್ಸ್ ಜಾಗದಾಗ ಇಲ್ಲಿ 15 ಹಾಕಿದ್ರೆ ನನಗೆ ನೆಕ್ಸ್ಟ್ ನನಗೆ ಏನು ಸಿಗುತ್ತೆ 4ನೇ ಅನುಪಾತ ಸಿಗುತ್ತೆ ಹೌದಾ 4ನೇ ಅನುಪಾತ ನೋಡಿ ಏನೇನು ಬಂತೀಗ 3 ಅದ ಆಮೇಲೆ ಇನ್ನೊಂದು 5 3 7 ಎಕ್ಸ್ ಈ ಎಕ್ಸ್ ಅನ್ನೋದನ್ನು ನಮಗೆ ಈಗ 15 ಅಂತ ಸಿಕ್ಕತ್ತೆ ಇದ್ರದ್ದು ಏನು ಮಾಡಬೇಕು 4ನೇ ಅನುಪಾತ ಅಂದ್ರೆ 7 × 15 ಡಿವೈಡೆಡ್ ಬೈ 3 3 ಅಂತಲೇ 3 5ರಲ್ಲಿ 15 5 ಒಳ್ಳೆ ಎಷ್ಟು 35 ಅವುಗಳ 4ನೇ ಅನುಪಾತ ಆಗಿರುತ್ತೆ ಆಪ್ಷನ್ ನಂಬರ್ ಸಿ ಇಸ್ ರೈಟ್ ನೋಡಿ ಈ ರೀತಿ ಕ್ವಶನ್ಸು ನಿಮಗೆ ಲಾಸ್ಟಿಗೆ ಬಂದಾಗ ಕೇಳ್ತಿರ್ತಾರೆ ಸೊ ಈಗಿನ ಕ್ಲಾಸಲ್ಲಿ ನಾನು ಏನು ಮಾಡೀನಿ 2ನೇ ಶಿಫ್ಟನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆ ಯಾವುದು 21 ಫೆಬ್ರವರಿದು ಯಾವುದು ಸೆಕೆಂಡ್ ಶಿಫ್ಟನ್ನು ಮಾಡಿದ್ನಿ ಆಮೇಲೆ ಇವತ್ತೇ ಇನ್ನೊಂದು ಕ್ಲಾಸನ್ನು ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ನಾಳೆ ನಿಮ್ಗೆ 25ನೇ ತಾರೀಕು ಎಲ್ಲ ಶಿಫ್ಟ್ಗಳನ್ನ ಮುಗಿಸ್ಲಿಕ್ಕೆ ಟ್ರೈ ಮಾಡಿಕೊಂಡು ನಾಡಿದ್ರಿಂದ ಏನು ಮಾಡ್ತೀನಿ 100 ಕ್ವಶನ್ಸ್ ಇಂಪಾರ್ಟೆಂಟನ್ನು ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಡನ್ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ ಜೈ ಹಿಂದ್